ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಕಾಂಗ್ರೆಸ್ ಮುಖಂಡರು ಸಂಸದ ಅನಂತಕುಮಾರ್ ಹೆಗಡೆ ಅವರನ್ನ ಬಂಧಿಸುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ. ಶ್ರೀ ಹನುಮಂತಗೌಡ ಯಕ್ಕಪ್ಪನವರ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇವರ ನೇತೃತ್ವದಲ್ಲಿ ಮುಖಂಡರು ಸೇರಿದಂತೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಬಾದಾಮಿ ಸಿಪಿಐ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಿಂದನೆ ಮಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಅವರನ್ನ ಶೀಘ್ರ ಬಂಧಿಸಬೇಕು. ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಯವರು ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸಲು ಅಂತ ಹೇಳಿದ್ರು. ಇಂತಹವರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಸಂಸದ ಸ್ಥಾನದಿಂದ ಇವರನ್ನ ವಜಾಗೊಳಿಸಬೇಕು ಅಂತ ಬಾದಾಮಿ ಸಿಪಿಐ ದೋಳಗೇಡ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದಂತಹ ಮುಚಕಂಡಯ್ಯ ಹಂಗರಗಿ, ಪಿ.ಆರ್. ಗೌಡರ, ರಾಜ್ ಮೊಹಮ್ಮದ್ ಭಗವಾನ್, ಮಲ್ಲಣ್ಣ ಯಲಿಗಾರ, ಸಣ್ಣ ಬೀರಪ್ಪ ಪೂಜಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೂ ಬಾಬರಿ ಮಸೀದಿ ತರ ಚಿನ್ನದ ಬಳ್ಳಿ ಮಸೀದಿಯನ್ನು ಹೊತ್ತು ಹಾಕುವುದಾಗಿ ಇಂಥ ಹೇಳಿಕೆಯ ಸಾಮಾಜಿಕ ಸಾಮರಸ್ಯವನ್ನು ಕದಡುವ ಹಾಗೂ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂತಹ ಪ್ರಚೋದನಕಾರಿ ಹೇಳಿಕೆಯಾಗಿದ್ದು ಇರುತ್ತದೆ. ಅಷ್ಟೇ ಅಲ್ಲದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮಗನೆಯಂಥ ಅಸಂವಿಧಾನಾತ್ಮಕ ಪದಗಳನ್ನು ಬಳಸಿ ಮಾನಹಾನಿ ಮಾಡಿ ಅಪರಾಧ ಎಸಗಿರುತ್ತಾರೆ. ಈ ಥರದ ಧಾರ್ಮಿಕ ವಿರೋಧಿ ಹೇಳಿಕೆಗಳಿಂದ ಸಮಾಜದಲ್ಲಿ ಧರ್ಮಗಳ ನಡುವೆ ಕಂದಕ ನಿರ್ಮಾಣವಾಗಲು ಕಾರಣೀಭೂತರಾಗಿರುತ್ತಾರೆ. ಇಂಥ ಪ್ರಚೋದನಕಾರಿ ಹೇಳಿಕೆಯು ಹಾಗೂ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಮಾನ್ಯ ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಮಗನೇ ಅಂತ ನೀಡಿದ ಹೇಳಿಕೆಯು ರಾಜ್ಯದ ಎಲ್ಲ ಟಿವಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದು, ಇದರಿಂದ ಸಮಾಜದಲ್ಲಿ ಅಶಾಂತಿ ಹಾಗೂ ಕಲೆ ಉಂಟಾಗಲು ಕಾರಣಭೂತರಾಗಿದ್ದಾರೆ. ಆದ್ದರಿಂದ ಮಾನ್ಯರವರು ಮೇಲೆ ಹೇಳಿದ ಉತ್ತರ ಕನ್ನಡ ಜಿಲ್ಲೆ ಸಂಸದರಾದ ಅನಂತಕುಮಾರ್ ಹೆಗಡೆಯವರನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಮೂಲಕ ನೀಡಿದ ಫಿರ್ಯಾದಿ ಇದೆ ಅಂತೇಳಿ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕಂತ ಬಾದಾಮಿ ಬ್ಲಾಕ್ ವತಿಯಿಂದ ಬ್ಲಾಕ್ ಅಧ್ಯಕ್ಷರಾದ ಹನುಮಂತಗೌಡ ಯಕ್ಕಪ್ಪನವರು ಇವತ್ತು ಸಿಪಿಐ ಸಾಹೇಬರ ಸಮಕ್ಷಮ ಫಿರ್ಯಾದಿಯನ್ನ ದಾಖಲು ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೇವೆ.